ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕುವ ಮುಖಾಂತರ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ 15,000 ರೂಪಾಯಿನಂಥದ್ದು ಸಿಗುತ್ತೆ. ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಹಾಗೂ ಮಕ್ಕಳಿಗೆ ಈ ಒಂದು ಯೋಜನೆಯನ್ನಂಥದ್ದು ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರ. ತಕ್ಷಣವೇ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕುವ ಮುಖಾಂತರ ನೀವು ಕೂಡ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆಯಬಹುದು. ಹಾಗಾದರೆ ಈ ಒಂದು ಯೋಜನೆ ಯಾವುದು ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ಈ ಒಂದು ಯೋಜನೆಗೆ ನಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಇದರಿಂದ ನಾನು ತರುವಂತಹ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಈ ಒಂದು ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ. ಈ ಒಂದು ಯೋಜನೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಅನುಕೂಲಕರವಾಗಿದೆ. ಈ ಒಂದು ಯೋಜನೆಯ ಹೆಸರು ಬಂದುಬಿಟ್ಟು ಕಾರ್ಮಿಕರ ಕಾರ್ಡ್ ಅಂತ, ಅಂದರೆ ಲೇಬರ್ ಕಾರ್ಡ್ ಅಂತ ಏನು ಕರಿತೀವಿ. ಈ ಒಂದು ಕಾರ್ಡನ್ನು ಮಾಡಿಸುವ ಮುಖಾಂತರ ನಿಮಗೆ ಗೋರ್ಮೆಂಟಿಂದ ಸಾಕಷ್ಟು ಅನುಕೂಲಕರವಾದಂತಹ ಸೌಲಭ್ಯಗಳನ್ನಂಥದ್ದು ಸಿಗಲಿವೆ. ಮೊದಲನೇದಾಗಿ ಈ ಒಂದು ಕಾರ್ಮಿಕರ ಕಾರ್ಡನ್ನು ಮಾಡಿಸುವ ಮುಖಾಂತರ ಸರ್ಕಾರದಿಂದ ಸಿಗುವಂತಹ ಪ್ರಯೋಜನಗಳು ಹಾಗೂ ಸೌಲಭ್ಯಗಳನ್ನು ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಕಾರ್ಡನ್ನು ಮಾಡಿಸಿದವರಿಗೆ ನೀವು ಮಾಡುತ್ತಿರುವಂತಹ ಕೆಲಸದ ಮೇಲೆ ಆ ಕೆಲಸಕ್ಕೆ ತಕ್ಕಂತೆಯೇ ನಿಮಗೆ ಸಾಮಗ್ರಿಗಳನ್ನು ಒದಗಿಸುತ್ತೆ. ಎಕ್ಸಾಂಪಲು, ನೀವೇನಾದರೂ ಗೋಂಡಿ ಅಥವಾ ಮೇಸ್ತ್ರಿ ಆಗಿದ್ದರೆ ಆ ಒಂದು ಕೆಲಸಕ್ಕೆ ಬೇಕಾಗಿರುವಂತಹ ಒಂದು ಸಾಮಗ್ರಿಗಳನ್ನು ಸರ್ಕಾರ ಅನ್ನುವಂಥದ್ದು ಉಚಿತವಾಗಿ ನಿಮಗೆ ಸುಮಾರು 10,000 ರಿಂದ 15,000 ರೂಪಾಯಿಯ ಸಾಮಗ್ರಿಗಳನ್ನು ಒದಗಿಸುತ್ತೆ. ಜೊತೆಗೆ ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸಿದಂತಹ ತಂದೆ ಅಥವಾ ತಾಯಿಯ ಒಂದು ಮಕ್ಕಳಿಗೂ ಕೂಡ ಈ ಒಂದು ಯೋಜನೆಯು ಅನುಕೂಲಕರವಾಗಿದೆ. ಹೇಗೆ ಅಂತಂದರೆ, ಲೇಬರ್ ಕಾರ್ಡ್ ಅನ್ನುವಂಥದ್ದು ತಂದೆ ತಾಯಿಗಳು ಹೊಂದಿದ್ದರೆ ಅವರು ಮಕ್ಕಳು ಕೂಡ ಈ ಒಂದು ಯೋಜನೆಯ ಮುಖಾಂತರ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಅದೇನಂತಂದರೆ, ನೀವೇನಾದರೂ ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸಿದ ನಂತರ ನಿಮ್ಮ ಮಕ್ಕಳು ಶಾಲಾ ಕಾಲೇಜು ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯದಲ್ಲಿ ಓದುತ್ತಾ ಇದ್ದರೆ ಅವರ ಖಾತೆಗೆ ಸ್ಕಾಲರ್ಶಿಪ್ ಹಣ ಅನ್ನುವಂಥದ್ದು ವಿವಿಧ ರೀತಿಯಿಂದ ಹಾಗೂ ಎಲ್ಲ ರೀತಿಯ ಸ್ಕಾಲರ್ಶಿಪ್ಗೂ ಕೂಡ ಈ ಒಂದು ವಿದ್ಯಾರ್ಥಿಗಳು ಅರ್ಹರಾಗ್ತಾರೆ. ಆವಾಗ ನೀವು ನಿಮ್ಮ ಮಕ್ಕಳ ಖಾತೆಗೂ ಕೂಡ ಸ್ಕಾಲರ್ಶಿಪ್ಪನ್ನು ಪಡೆಯಲು ಅನುಕೂಲಕರವಾಗಿದೆ. ಇನ್ನು ಅದೇ ರೀತಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಡಿಗ್ರಿಯಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಲೇಬರ್ ಕಾರ್ಡನ್ನು ಹೊಂದಿರುವಂತಹ ತಂದೆ ತಾಯಿಗಳ ಮಕ್ಕಳ ಖಾತೆಗೆ ಸರ್ಕಾರವು ಪ್ರತಿ ವರ್ಷ ಅವರ ಖಾತೆಗೆ 25,000 ರೂಪಾಯಿ ಅನ್ನುವಂಥದ್ದು ಉಚಿತವಾಗಿ ನೀಡುತ್ತೆ. ಹೀಗೆ ಡಿಗ್ರಿ ಅನ್ನುವಂಥದ್ದು 3 ವರ್ಷ ಇರುತ್ತೆ. 3 ವರ್ಷಕ್ಕೆ ನಿಮಗೆ 75,000 ರೂಪಾಯಿ ಅನ್ನುವಂಥದ್ದು ಸರ್ಕಾರ ಅನ್ನುವಂಥದ್ದು ಈ ಒಂದು ಲೇಬರ್ ಕಾರ್ಡನ್ನು ಹೊಂದಿರುವಂತಹ ತಂದೆ ತಾಯಿಗಳ ಮಕ್ಕಳ ಖಾತೆಗೆ ಈ ಒಂದು ಹಣವನ್ನು ಹಾಕಲಾಗುತ್ತೆ. ಜೊತೆಗೆ ನಿಮಗೆ ಏನಾದರೂ ಅಪಘಾತ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳಿಂದ ಕೂಡ ಈ ಒಂದು ಯೋಜನೆ ಮುಖಾಂತರ ನೀವು ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯಬಹುದಾಗಿರುತ್ತೆ. ಹೀಗೆ ಲೇಬರ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ತಾರೆ ಅವರಿಗೆ ಸಾಕಷ್ಟು ಸರ್ಕಾರ ಅನ್ನುವಂಥದ್ದು ಸಹಾಯ ಮಾಡುವುದರಲ್ಲಿ ಈ ಒಂದು ಯೋಜನೆಯು ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಲೇಬರ್ ಕಾರ್ಡನ್ನು ನಾವು ಎಲ್ಲಿ ಮಾಡಿಸಬೇಕು ಮತ್ತು ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸಿಕೊಳ್ಳಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸಿಕೊಳ್ಳಲು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರುವಂಥ ಸದಸ್ಯರ ಆಧಾರ್ ಕಾರ್ಡ್ ಅನ್ನುವಂಥದ್ದು ಬೇಕಾಗುತ್ತೆ. ಅದೇ ರೀತಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಓದ್ಬಿಟ್ಟು ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಅಥವಾ ಗ್ರಾಮ ಒನ್ ಆಗಿರ್ಬೋದು, ಕರ್ನಾಟಕ ಒನ್ನಲ್ಲೂ ಕೂಡ ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸ್ಬೋದಾಗಿದೆ. ಇದಿಷ್ಟು ಲೇಬರ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ತಾರೆ ಸರ್ಕಾರದಿಂದ ಈ ರೀತಿಯಾದ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಇದೇ ರೀತಿಯ ಸರ್ಕಾರದಿಂದ ಪ್ರತಿಯೊಂದು ಯೋಜನೆಗಳನ್ನು ನೀವು ಪಡೆಯಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು, ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.